ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇಲ್ಲಿ ಒಂದು ಸುಮಾರು ಒಂದು 7-10 ದಿವಸ ಆಗಕ್ಕೆ ಬಂತು. ಈಗ 8 ದಿವಸ ಆಯಿತು. ಅವ್ರು ಹೇಳಿ ಹೋಗಿದ್ರು ಏನಂತ ಕೇಳಿದ್ರೆ ನಾವು ಕೂಡಲೇ ಇದ್ರ ಮೇಲೆ ನಾವು ಕ್ರಮ ತಗೋತೀವಿ, ಯಾರು ತಪ್ಪಿತಸ್ಥರು ಅದಾರ ಅಂತ ಹೇಳಿ. ಏನೂ ಕ್ರಮ ಇಲ್ಲಿವರೆಗೂ ಆಗಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಹೋದ್ರು ಜಾಗಕ್ಕೆ, ಬೇರೆ ಬೇರೆ ಆಯೋಗದವ್ರು ಬಂದರು. ಒಬ್ಬ ಹಿರಿಯ ಅಧಿಕಾರಿ ಮೇಲೆ ಏನಾದರೂ ಇವತ್ತಿಗೂ ಒಂದು ಕ್ರಮ ಆಗೈತಿಯಾ? ಇಲ್ಲ. ಇಲ್ಲಿ ಎಲ್ಲಿ ತಪ್ಪಿದ್ರು, ಹೆಂಗೆ ತಪ್ಪಿದ್ರು ಅಂತ ನನಗೆ ದಾಖಲೆಗಳನ್ನು ಅದಾವ, ನಾನು ಕೊಡ್ತೀನಿ. 21/12/2025 ಇದು ಕೊಲೆ ಆಯಿತು. ಅದಕ್ಕಿಂತ ಪೂರ್ವದಾಗ 5/5/2025 ಈ ಮಾನ್ಯ ಪಾಟೀಲ್ ಮಾನ್ಯಾಳ ತಂದೆಯವರು ಪೊಲೀಸ್ ಠಾಣೆಗೆ ಹೋಗಿ ನನ್ನ ಮಗಳು ಕಾಣೆಯಾಗಿದ್ದಾಳೆ, ಹುಡುಕಿ ಕೊಡಿ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಪೊಲೀಸರು ಅದರ ಆ ಹುಡುಕುವಂತ ಪ್ರಕ್ರಿಯೆಯಲ್ಲಿ ಅಡ್ವೊಕೇಟು ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಈಗ ಕುಟುಂಬದವರು ನಿಮ್ಮ ಎದುರಿನಲ್ಲೇನೆ ಹೇಳಿದ ಎಲ್ಲ ವಿಷಯಗಳನ್ನ ಆಧರಿಸಿ ನಾನು ನಿಮಗೆ ಪ್ರತಿಕ್ರಿಯೆ ಕೊಡೋದಾದ್ರೆ ಇದು ಪ್ಯೂರ್ಲಿಯೇ ಪೊಲೀಸ್ ದೌರ್ಜನ್ಯ ಮತ್ತು ಕಾಂಗ್ರೆಸ್ ಗೂಂಡಾಗಿರಿ, ಕಾಂಗ್ರೆಸ್ ಪ್ರಾಯೋಜಿತ ಗೂಂಡಾಗಿರಿ. ಯಾರು ಹಟ್ಟಿ ಅನ್ನುವಂತಹ CPI ಒಬ್ಬ ರೌಡಿ, ಒಬ್ಬ ಪುಡಾರಿ ಮಾಡಬಹುದಾದ ಎಲ್ಲ ದೌರ್ಜನ್ಯಗಳನ್ನು ಪೊಲೀಸ್ ಬ್ಯಾಡ್ಜನ್ನು ಹಾಕ್ಕೊಂಡು ಪೊಲೀಸ್ ಯೂನಿಫಾರ್ಮನ್ನು ಹಾಕ್ಕೊಂಡು ಮಾಡಿರುವಂಥ ಈ ದೌರ್ಜನ್ಯಕ್ಕೆ ಆ ಮನುಷ್ಯನಿಗೆ ಕೇವಲ ಸಸ್ಪೆಂಡ್ ಅಲ್ಲ, ವಜಾ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳು 7ನೇ ವರ್ಷದ ಸಂಭ್ರಮವನ್ನು ಮಾಡಿಕೊಂಡು ಇವತ್ತು ಹುಬ್ಬಳ್ಳಿಯಿಂದ ನಿನ್ನೆ ಹಾವೇರಿಗೆ ಹೋದಾಗ ಅವಳೇ ಬಟ್ಟೆ ಹರ್ಕೊಂಡಿದ್ದಾಳೆ ಅನ್ನುವಂಥ ಅತ್ಯಂತ ಹಗುರವಾದ ಮಾತನ್ನು ಹೇಳಿರೋದನ್ನು ತೀವ್ರವಾಗಿ ನಾನು ಖಂಡಿಸ್ತೀನಿ. ಮುಖ್ಯಮಂತ್ರಿಗಳೇ, ತಾವು 2013 ಮುಖ್ಯಮಂತ್ರಿಗಳಾಗಿ ರಾಜ್ಯದ ಆಡಳಿತ ಮಾಡಿದಾಗ ಯಮಕನ ಮರಡಿಯಲ್ಲಿ ನೀವೇನು ಮಾಡಿದ್ರಿ? ಗರ್ಭಿಣಿ ಸ್ತ್ರೀಯರ ಮೇಲೆ ಮನೆಗೆ ನುಗ್ಗಿ ಹೊಡೆಸಿದ್ರಿ. ಇದೇನಾ ನೀವು ರಾಜ್ಯದ ಮಹಿಳೆಯರಿಗೆ ಕೊಡುವಂತಹ ಸುರಕ್ಷತೆ? ಒಬ್ಬ ಮಹಿಳೆಗೆ ಈ ರೀತಿ ಆಗಿದೆ. 40 ಜನ ಪೊಲೀಸರು ಬಂದು ಒಬ್ಬಳು ಮಹಿಳೆಯನ್ನು ನೀವು ಹಿಡಿದು ಅವಳು ಬಟ್ಟೆ ಹರ್ಕೋತಾಳೆ ಅಂದರೆ ನಿಮಗೆ ಮಾನ ಮರ್ಯಾದೆ ಇಲ್ವಾ? ಘನತೆ ಗೌರವ ಇಲ್ವಾ ನಿಮಗೆ? 40 ಜನ ಪುರುಷರು ಸ್ತ್ರೀ ಮಹಿಳೆಯರು ಸೇರಿ ಒಬ್ಬಳು ಮಹಿಳೆಯನ್ನು ನಿಮಗೆ ತಡೆಯೋಕ್ಕೆ ಯೋಗ್ಯತೆ ಇರಲಿಲ್ವಾ? ಲಜ್ಜೆಗೆಟ್ಟ ಸರ್ಕಾರ, ಮಾನಗೇಡಿ ಸರ್ಕಾರ, ಪುಂಡ್ರು ಪೋಖ್ರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕೊಟ್ಟು ನಡು ಬಗ್ಗಿಸಿದ ಭಂಡ ಸರ್ಕಾರ ನಿಮ್ಮದು. ಎಲ್ಲ ಕಡೆಗೂ ಬಾಯಿಗೆ ಬಂದಂತೆ ಹೇಳುವ ಬಹುಭವ ಸರ್ಕಾರ ನಿಮ್ಮದು. ಹಾಗಾಗಿ ಇವತ್ತು ಈ ಕುಟುಂಬದ ಜೊತೆ BJP ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದವರು, ನಮ್ಮ ಕೇಂದ್ರದ ಕ್ಯಾಬಿನೆಟ್ ಸಚಿವರು ಪ್ರಹ್ಲಾದ್ ಜೋಶಿಯವರು, ಈ ಕ್ಷೇತ್ರದ ಶಾಸಕರಾಗಿರುವಂಥ ಮಹೇಶ್ ತೆಂಗಿನಕಾಯಿ ಅವರು, ವಿಧಾನಸಭೆಯಲ್ಲಿ ನಮ್ಮ ಉಪನಾಯಕರಾಗಿರುವಂಥ ಅರವಿಂದ್ ಬೆಲ್ಲದವರು, ಎಲ್ಲರೂ ನಾವು ಜೊತೆನಲ್ಲಿರ್ತೀವಿ ಈ ಕುಟುಂಬದಲ್ಲಿ ಅಂತ ಹೇಳ್ತಾ, ಯಾರು ಸುವರ್ಣ ಅನ್ನುವಂತಹ ಕಾರ್ಪೊರೇಟ್ರು ಇಲ್ಲಿ ಬಡವರ ಮನೆಗಳನ್ನು ತನ್ನ ಕಬ್ಜಾ ಮಾಡಿಕೊಳ್ಳಿಕ್ಕೆ ಬಡವರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಿರುವಂಥ ಈ ಮಹಿಳೆಯ ಮೇಲೆ ಕಾಂಗ್ರೆಸ್ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡು ತನ್ನ ಪಕ್ಷದಿಂದ ಹೊರಗೆ ಹಾಕಲಿಲ್ಲ ಅಂದರೆ ಇದನ್ನು ತೀವ್ರಗೊಳಿಸಬೇಕಾಗತ್ತೆ. ಸುವರ್ಣ ಅನ್ನುವ ಮಹಿಳೆಯನ್ನು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ನಿನ್ನೆ FIR ಆಗಿದೆ. ಯಾರು ಕಾರ್ಪೊರೇಟ್ರು ಇಲ್ಲಿ ಬಡವರ ಮನೆ ಮೇಲೆ ದೌರ್ಜನ್ಯ ಮಾಡಿ ಇವರಿಗೆ ದೈಹಿಕ ಹಲ್ಲೆಯನ್ನು ಮಾಡಿ ಬಾಯಿಗೆ ಬಂದಂತೆ ಬೈದು, ಬಹುಶಃ ನಾಗರಿಕ ಸಮಾಜದ ಮುಂದೆ ನಾವು ಉಪಯೋಗಿಸದೇ ಇರುವಂಥ ಶಬ್ದಗಳಿದೆ. ನಾನೀಗ ಅವರ ತಮ್ಮನಿಗೆ ವಿನಂತಿ ಮಾಡಿದ್ದೀನಿ, ಅವ್ರ ಕುಟುಂಬಕ್ಕೆ ವಿನಂತಿ ಮಾಡಿದ್ದೀನಿ, ತಾವು ದಯಮಾಡಿ ಏನೇನು ಹೋಲಿಸೋ ಶಬ್ದಗಳನ್ನು ಪೊಲೀಸರು ಮಾತನಾಡಿದ್ದಾರೆ, ಪೊಲೀಸರೇ ಮಾಡಿರೋ ವಿಡಿಯೋಗಳಿದೆ, ದಯವಿಟ್ಟು ಆ ವರದಿಯನ್ನು ರಿಟರ್ನ್ ಆಗಿ ದಯಮಾಡಿ ಕೊಡಿ. ಇದನ್ನು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ನಾನು ತಲುಪಿಸೋಳಿದ್ದೀನಿ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಈಗಾಗಲೇ ಓರಲ್ ಆಗಿ ಅವಳ ಮೇಲೆ ನಡೆದಿರೋ ಸುಜಾತ ಹಂಡಿಯ ಮೇಲೆ ನಡೆದಂಥ ದೌರ್ಜನ್ಯದ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ. ರಾಷ್ಟ್ರೀಯ ಮಹಿಳಾ ಆಯೋಗ ಇದರ ಸಂಪೂರ್ಣ ತನಿಖೆಯನ್ನು ಮಾಡಿ ಈ ಪೊಲೀಸ್ ಇಲಾಖೆಯ ಮೇಲೆ ಮತ್ತು ಸುವರ್ಣ ಹಂಡಿಯ ಮೇಲೆ ಆಕ್ಷನ್ ಮಾಡಬೇಕು. ಮತ್ತು ಸುವರ್ಣ ಕಾರ್ಪೊರೇಟರ್ ಕಲ್ಕುಂಟಿ ಏನಿದ್ದಾರೆ ಇವ್ರ ಮೇಲೆ ಆಕ್ಷನ್ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ಈ ಇಲ್ಲಿಯ ಉಸ್ತುವಾರಿ ಸಚಿವರು ಏನು ನಡೆಸಿದ್ದಾರೆ ರಾಜ್ಯದಲ್ಲಿ, ಜಿಲ್ಲೆ ಒಳಗಡೆ ಉಸ್ತುವಾರಿ ಸಚಿವರು ನಮ್ಮ ಪ್ರಧಾನಿಗಳ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ, ಬೇರೆ ಬೇರೆ ವಿಚಾರ ಮಾತಾಡ್ತಾರೆ. ನಿಮ್ಮ ಜಿಲ್ಲೆ ಒಳಗೆ ನೇಹಾ ಹತ್ಯೆ ಆಯಿತು ಕಾಲೇಜ್ ಕ್ಯಾಂಪಸ್ಸಲ್ಲಿ. ನಿಮ್ಮ ಒಂದು ಹುಬ್ಬಳ್ಳಿ ಒಳಗೆ ಅಂಜಲಿ ಮನೆಗೆ ನುಗ್ಗಿ ಮರ್ಡರ್ ಆಯಿತು.
ಇವತ್ತು ನಿಮ್ಮ ಮೂಗಿನ ಕೆಳಗೆ ಇರುವಂಥ ಈ ಹುಬ್ಬಳ್ಳಿ ಒಳಗೆ ಒಬ್ಬಳು ಹೆಣ್ಣು ಮಗಳಿಗೆ ಬಟ್ಟೆಯನ್ನು ಅರ್ಧಂತ ನೀವು ದುರ್ಯೋಧನ ಮತ್ತು ದುಶ್ಯಾಸನರು ನೀವು ಕಾಂಗ್ರೆಸ್ನವರು ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವಿಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ಈ ವಿಷಯವನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ. ಇದನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತೀವಿ. ಇದಕ್ಕೆ ಉನ್ನತ ಮಟ್ಟದ ತನಿಖೆಯನ್ನು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಮಹಿಳೆಯರ ಬಗ್ಗೆ ಗೌರವ ಇದ್ದರೆ ಕೂಡಲೇ ತನಿಖೆಗೆ ಆದೇಶ ಮಾಡಿ, ಸುವರ್ಣನ ಅರೆಸ್ಟ್ ಮಾಡ್ಸೋಕ್ಕೆ ಹೇಳಿ. ಅವ್ರ ಮೇಲೆ FIR ಆಗಿದೆ. ಇನ್ನೊಂದು, ಈ ಕುಟುಂಬದವ್ರಿಗೆ ನಾನು ಸಲಹೆ ಕೊಟ್ಟಿದ್ದೀನಿ. ಈ ಕುಟುಂಬಕ್ಕೆ ಭದ್ರತೆ ಮತ್ತು ಸುರಕ್ಷತೆಯ ಸವಾಲಿದೆ. ಯಾವುದೇ ಟೈಮಲ್ಲಿ ಸುವರ್ಣನ ಗೂಂಡಾಗಳು ಬಂದು ಈ ಮನೆಯವ್ರ ಮೇಲೆ ಹಲ್ಲೆ ಮಾಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಆಕೆಗೆ ಮುಚ್ಚಳಿಕೆಯನ್ನು ತೆಗೆದುಕೊಂಡು ಪೊಲೀಸ್ ಕಮಿಷನರ್ ಇದರಲ್ಲಿ ಇಂಟರ್ವ್ಯೂನ್ ಆಗಬೇಕು. ಕಮಿಷನರ್ ಶುಡ್ ನಾಟ್ ಬಿ ಎಸ್ಕೇಪ್ ಫ್ರಮ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಯಾರು ಕಮಿಷನರ್ ಶಶಿಕುಮಾರ್ ಇದ್ದೀರಾ? ನಾನು ಕಳೆದ ಬಾರಿ ಅನೇಕ ಬಾರಿ ಹುಬ್ಬಳ್ಳಿಗೆ ಬಂದಾಗ ಹೇಳಿದೆ, ಪಾರ್ಕ್ಗಳಲ್ಲಿ CCTV ಯಾಕೆ ಅಂತ ಮೇಯರ್ಗೆ ಹೇಳಿದಾಗ ನಾವು ರೆಡಿ ಇದ್ವಿ. ನೀವು ಸಹಕಾರ ಕೊಟ್ಟಿಲ್ಲ, ಮೀಟಿಂಗಿಗೆ ಹೋಗಿಲ್ಲ. ಶಶಿಕುಮಾರ್ ಅವರೇ, ಜನರ ಮುಂದೆ ನಿಮ್ಮ ಪೊಲೀಸ್ ಠಾಣೆಗೆ ಕಲ್ಲು ಬೀಳತ್ತೆ ಅನ್ನೋ ಹೆದರಿಕೆಗೆ ಸುಜಾತ ಹಂಡಿ ಬಟ್ಟೆ ಹರ್ಕೊಂಡಿದ್ದಾಳೆ ಅಂತ ಹೇಳ್ತೀರಾ? ನೀವು ಬನ್ನಿ ಇಲ್ಲಿಗೆ. ನೀವು ಬಂದು ಇಲ್ಲಿ ಕಾನೂನು ಸುವ್ಯವಸ್ಥೆನ ಸುರಕ್ಷತೆನ ಎನ್ಶೂರ್ ಮಾಡಿ ಹಟ್ಟಿಯ ಮೇಲೆ ಇಮಿಡಿಯೇಟ್ ಆಕ್ಷನ್ ಮಾಡಬೇಕು ಕಮಿಷನರು. ಕಾಂಗ್ರೆಸ್ ಸರ್ಕಾರ ಹಾಕೋ ಬಿಸ್ಕೆಟಿಗೆ ಬಾಲ ಅಳ್ಳಾಡಿಸ್ಕೊಂಡು ಕೂತ್ಕೊಂಡ್ರೆ ಜನರು ಕಾನೂನನ್ನು ಈ ರಾಜ್ಯದಲ್ಲಿ ಈ ಜಿಲ್ಲೆ ಒಳಗೆ ಕಾನೂನನ್ನು ಕೈ ತೆಗೆದುಕೋತಾರೆ. ಜನರು ಕಾನೂನು ಸುವ್ಯವಸ್ಥೆಯನ್ನು ತಮ್ಮ ಕೈಗೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಳ್ಳಿ. ಶಶಿಕುಮಾರ್ ಅವರೇ, ನೀವಿಲ್ಲಿ ಬನ್ನಿ. ಇವ್ರ ಮನೆಗೆ ಸುರಕ್ಷತೆಯನ್ನು ಸುಭದ್ರತೆಯನ್ನು ನೀವು ಕೊಡಬೇಕು. ಇಲ್ಲ ಅಂದರೆ ನಾವೆಲ್ಲ ಮಹಿಳೆಯರು ಇವ್ರ ಮನೆ ಮುಂದೆ ಕೂತ್ಕೋತೀವಿ. ನೀವು ನಾಳೆ ಒಳಗೆ ಈ ಮನೆಗೆ ಬೇಕಾದಂಥ ಸುರಕ್ಷತೆ ಮತ್ತು ಸುವರ್ಣ ಮತ್ತು ಅವಳ ಗೂಂಡಾಗಳನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ನಾವು ವಿನಂತಿ ಮಾಡೋರಿದ್ದೇವೆ. ಈ ಪೊಲೀಸ್ ದೌರ್ಜನ್ಯ ಮತ್ತು ಈ ಕಾಂಗ್ರೆಸ್ಸಿನ ಗೂಂಡಾಗಳ ದೌರ್ಜನ್ಯದ ಬಗ್ಗೆ ಅವರು ಕೂಡ ಇಲ್ಲಿಗೆ ವಿಸಿಟ್ ಮಾಡಬೇಕು ಅನ್ನೋದನ್ನು ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಿರ್ವಹಣೆ ಸರಿಯಾಗಿಲ್ಲ ಸರ್. ಯಾವಾಗ ಮಾಡ್ಯಾರು ಏನ್ ಮಾಡ್ಯಾರು ನಿರ್ವಹಣೆ ಆಗೈತೆ ಅಂತ ನಿರ್ವಹಣೆ ಆಗಲ್ಲ. ಈಗ ಮತ್ತ ಇದೊಂದು ಸರ ಇದಕ್ಕೆ ವರ್ಷ ಮೇಂಟೆನೆನ್ಸ್ ಗೇಟ್ ದುಡ್ಡು ಇಡ್ತಾರ. ಈ ಮೇಂಟೆನೆನ್ಸ್ ಯಾಕೆ ಮಾಡಂಗಿಲ್ಲ ಅವ್ರು? ಈ ಗೇಟ್ ಹೆಂಗ ತಯಾರಾಗಿತ್ತು ಕಾರಣಕ್ಕೆ ಯಾರು ನೋಡ್ರಿ. ಈಗ ನಾಳೆ ಮುಂದೆ ಬ್ಯಾಚ್ ಯಾರು ನೀರು ತರೋಸ ಅಂತ ವ್ಯವಸ್ಥೆ ಮಾಡ್ಬೇಕ್ರಿ ನೀವು. ಎಲ್ಲ ಯಾರು ನಿರ್ಲಕ್ಷ್ಯ ಸರ್ ಇನ್ನೊಂದ್ರಿ ಏನಾಗಿದ್ರಿ ಅಧಿಕಾರಿಗಳ ಸಸ್ಪೆಂಡ್ ಆಗಬೇಕು ಸರ್. ಇವತ್ತು ಸರ ಅದು ಆಗ್ಲಿಲ್ಲ ಆತಂದ್ರೆ ಭಾಳ ಚಲೋ. ನಿಮ್ಗೆ ಧನ್ಯವಾದ ಹೇಳ್ತೀವಿ ಸರ್. ಆಗಲಿಲ್ಲ ಅಂದ್ರೆ ಈಗ ಮುಂಜಾನೆ ಪ್ರಯತ್ನ ಮಾಡಿ ಆಗಿಲ್ಲ ಸರ್. ಇದು ಒಂದ್ ವೇಳೆ ದರ ಆಗ್ಲಿಲ್ಲ ಅಂದ್ರೆ ರೈತರಿಗೆ ಮತ್ತೆ ಇಡೀ ಈ ತಾಲೂಕದಲ್ಲ ಅವ್ರಿಗೆಲ್ಲ ಪರಿಹಾರ ಕೊಡಬೇಕಾಗ್ತದೆ ಸರ್. ನಾವು ಹಿಪ್ಪರಗಿ ಗ್ರಾಮದ ಅನ್ನಪ್ಪ ಸಾವಳಿಗೆ ಅಂತ ನಾನು ಈಗ ಹೇಳಬೇಕನ್ನ ಅಂದ್ರೆ ನಮ್ಮ ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಇರುವ ನೀರ ಸುಮಾರು 2 TMC ಖಾಲಿ ಆಗೈತಿ. 3-4 ದಿನದ ಹೊತ್ತಾತು. ಇದನ್ನ ಗೇಟ ಒಂದು 22ನೇ ಗೇಟ್ ಕಿತ್ತು ಹೋದ್ರಿಂದ ಇನ್ಕ ತಕ್ಕ ಯಾರೂ ಅಧಿಕಾರಿಗಳಾಗಲಿ
ರಾಜಕಾರಣಿ ಆಗಲಿ ಕ್ರಮವಹಿಸಿ ಏನೂ ಕೆಲಸ ಮಾಡಿಲ್ಲ. ಹೀಗಾಗಿ ನಮ್ಮ 2-3 ಜಿಲ್ಲಾದೊಳಗೆ ಕೃಷ್ಣಾ ನದಿಯಿಂದ ನೀರು ದನಕರುಗಳಿಗೆ ಮತ್ತು ಕುಡಿ ನೀರಾಗಲಿ ಭೂಮಿ ಬೇಸಾಯ ಮಾಡೋಕ್ಕಾಗಲಿ ತೊಂದರೆ ಆಗೈತಿ. ಬೇಸಿಗೆಗೆ ನೀರು ಇಲ್ದಂಗೆ ಆಗೈತಿ. ಈಗಾಗಲೇ 2 TMC ನೀರು ಖಾಲಿ ಆಗೈತಿ. ಈಗ 3 ದಿನ ಆದರೂ ಇವ್ರಿಗೆ ಗೇಟ್ ಸರಿಯಾಗಿ ಕುಣ್ಸೋಕ್ಕಾಗಿಲ್ಲ. ಮತ್ತು ಸರ್ಕಾರನೂ ಇದನ್ನು ನಿರ್ಲಕ್ಷ್ಯ ಮಾಡೈತಿ. ಆದ್ದರಿಂದ ಎಚ್ಚೆತ್ತುಕೊಂಡು ಸರ್ಕಾರ ಬೇಗನೆ ಇದನ್ನು ಸರಿಪಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.